ಪ್ರತಿ ವರ್ಷ SSLC ಪರೀಕ್ಷೆಯು ಒಂದು ಬಾರಿ ಮತ್ತು ಒಂದು ಪೂರಕ ಪರೀಕ್ಷೆ ನಡೀತಾ ಇತ್ತು. ಬಟ್ ಈ ಸಲ 3 ಸಲ ಅಂದರೆ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂತ ಹೇಳ್ಬಿಟ್ಟು 3 ಪರೀಕ್ಷೆಗಳನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿಗೆ ಇಲ್ಲಿ ಇಲಾಖೆಯವರು ನಿಖರವಾಗಿ ಉತ್ತರಿಸಿದ್ದಾರೆ. ಮೊದಲನೇ ಪ್ರಶ್ನೆ ಏನು ಕೇಳ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿ ನೋಡೋಣಂತೆ. 2023-24 ಶೈಕ್ಷಣಿಕ ವರ್ಷದಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ವತಿಯಿಂದ ಎಷ್ಟು ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ? ಅದಕ್ಕೆ ಈ ರೀತಿಯಾಗಿ ಉತ್ತರಿಸಿದ್ದಾರೆ. 2023-24ನೇ ಶೈಕ್ಷಣಿಕ ವರ್ಷದಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯು ಒಟ್ಟು 3 ಪರೀಕ್ಷೆಗಳನ್ನು ಅದರ ವತಿಯಿಂದ ನಡೆಸಲಾಗುತ್ತದೆ. ಇವುಗಳನ್ನು ವಾರ್ಷಿಕ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ಮಂಡಳಿಯಿಂದ ನಡೆಸಲಾಗುವ ಪರೀಕ್ಷೆಗಳನ್ನು ವಾರ್ಷಿಕ ಮತ್ತು ಪೂರಕ ಪರೀಕ್ಷೆ ಎಂದು ಕರೆಯಲಾಗುತ್ತದೆಯೇ? ಇದು ಒಂದು ಪ್ರಮುಖ ಪ್ರಶ್ನೆ. ಇದಕ್ಕೇನು ಅಂತ ಉತ್ತರಿಸಿದ್ದಾರೆ ಅಂದರೆ, 2023-24ರಿಂದ ಪೂರಕ ಪರೀಕ್ಷೆಗೆ ಬದಲಾಗಿ ವಾರ್ಷಿಕವಾಗಿ 3 ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು, ಸದರಿ ಪರೀಕ್ಷೆಗಳನ್ನು ಕ್ರಮವಾಗಿ ವಾರ್ಷಿಕ ಪರೀಕ್ಷೆ 1, 2 ಮತ್ತು 3 ಎಂದು ಕರೆಯಲಾಗುತ್ತದೆ. ಅಂದರೆ ಎಲ್ಲವೂ ಕೂಡ ವಾರ್ಷಿಕ ಪರೀಕ್ಷೆಗಳೇ. ಮುಖ್ಯ ಪರೀಕ್ಷೆ ಮತ್ತು ಪೂರಕ ಪರೀಕ್ಷೆ ಎಂಬ ಹೆಸರಿನ ಬದಲಾಗಿ ವಾರ್ಷಿಕ ಪರೀಕ್ಷೆ 1, 2, 3 ಎಂದು ಬದಲಾಯಿಸುವುದರ ಹಿಂದಿನ ಉದ್ದೇಶವೇನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಈ ರೀತಿಯಾಗಿ ಉತ್ತರಿಸಿದ್ದಾರೆ. ಪೂರಕ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಉಂಟಾಗುತ್ತಿದ್ದ ಕೀಳರಿಮೆಯನ್ನು ನಿವಾರಿಸುವುದು ಹಾಗೂ ಒಂದು ಹೆಚ್ಚುವರಿ ಪರೀಕ್ಷೆಯಾಗಿ ಪರೀಕ್ಷೆ 3 ನಡೆಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ವರ್ಷದಲ್ಲೇ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿ ತೇರ್ಗಡೆಗೊಂಡ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ದಾಖಲಾತಿ ಪಡೆಯಲು ಅನುಕೂಲ ಮಾಡಿಕೊಡುವುದು ಅನ್ನೋದು ಈ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ, 2023-24 ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸ ಬದಲಾಗಿದೆಯೇ ಅಂತ ಕೇಳಿದ್ದಾರೆ. ಇಲ್ಲ, ಅದಕ್ಕೆ ಉತ್ತರ ಏನಂದರೆ ಇಲ್ಲ. 2022-23 ಪ್ರಶ್ನೆ ಪತ್ರಿಕೆ ಮಾದರಿಯನ್ನೇ 2023-24ನೇ ಸಾಲಿನಲ್ಲೂ ಮುಂದುವರಿಸಲಾಗುತ್ತದೆ. 2023-24 ಸಾಲಿನ 3 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಏಕರೂಪತೆಯನ್ನು ಹೊಂದಿರುತ್ತವೆ ಅನ್ನೋದು ಒಂದು ಪ್ರಮುಖವಾದ ಪ್ರಶ್ನೆ. ಹೌದು, ಇದಕ್ಕೆ ಉತ್ತರ ಏನು? ಹೌದು, 3 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಷಯ ಮತ್ತು ಕಠಿಣತೆಯ ಮಟ್ಟದಲ್ಲಿ ಏಕರೂಪತೆಯನ್ನು ಹೊಂದಿರುತ್ತವೆ. ಇಲ್ಲಿ ನೋಡ್ರಿ ಅಂತ ಪ್ರಶ್ನೆ ಇದೆ. ಪರೀಕ್ಷೆ 1ಕ್ಕೆ ಗೈರು ಹಾಜರಾದ ವಿದ್ಯಾರ್ಥಿಗಳು ಪರೀಕ್ಷೆ 2 ಮತ್ತು ಪರೀಕ್ಷೆ 3 ತೆಗೆದುಕೊಳ್ಳಬಹುದೇ? ಹೌದು, ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಅನ್ನೋದು ಅದಕ್ಕೆ ಉತ್ತರ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ 3 ಪರೀಕ್ಷೆಗಳನ್ನು ಬರೆಯುವುದು ಕಡ್ಡಾಯವೇ ಅಂತ ಕೇಳಿದ್ದಾರೆ. ಅಂದರೆ ಬರೀಬೇಕಾ 3 ಕೂಡ ಅಂತ. ಇಲ್ಲ, ಪರೀಕ್ಷೆ 1ಕ್ಕೆ ನೋಂದಾಯಿಸುವುದು ಕಡ್ಡಾಯ. ಪರೀಕ್ಷೆ 1ಕ್ಕೆ ಮಾತ್ರ ಕಡ್ಡಾಯವಾಗಿ ಅವರು ನೋಂದಣಿ ಮಾಡಲೇಬೇಕು. ವಿದ್ಯಾರ್ಥಿಗಳು ತಾವು ಇಚ್ಛಿಸಿದ ಪರೀಕ್ಷೆಗೆ ಹಾಜರಾಗಿ ಪರೀಕ್ಷೆ ಬರೆಯಬಹುದು. ಮತ್ತು ಉಳಿದಂತಹ ಪರೀಕ್ಷೆ 2 ಮತ್ತು 3ರಲ್ಲಿ ಅವರು ಹಾಜರಾಗಿ ಅವರೇನು ಮಾಡ್ಬೋದು, ಪರೀಕ್ಷೆಯನ್ನು ಬರೀಬಹುದು. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ, 2022-23 ಮತ್ತು ಅದಕ್ಕಿಂತ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿಗಳು 2023-24 ಪರೀಕ್ಷೆ 1ಕ್ಕೆ ಹಾಜರಾಗುವುದು ಕಡ್ಡಾಯವೇ ಅಂತ ಕೇಳಿದ್ದಾರೆ. ಅಂದರೆ ಹಿಂದಿನ ವರ್ಷದ ವಿದ್ಯಾರ್ಥಿಗಳು. ಇಲ್ಲ, 2022-23 ಮತ್ತು ಹಿಂದಿನ ಸಾಲಿನ ವಿದ್ಯಾರ್ಥಿಗಳು ಶುಲ್ಕ ಪಾವತಿಸಿ ಪರೀಕ್ಷೆ 1, 2 ಮತ್ತು 3ರಲ್ಲಿ ಯಾವುದಾದರೂ ಪರೀಕ್ಷೆಗೆ ಹಾಜರಾಗಬಹುದು. ಹಾಗೆಯೇ ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ಬರೆಯಲು ಎಷ್ಟು ಅವಕಾಶಗಳು ಇರ್ತವೆ ಅಂತ ಪ್ರಶ್ನೆ ಮಾಡಿದರೆ, ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ಬರೆಯಲು ಪರೀಕ್ಷೆ 1 ಸೇರಿದಂತೆ ಒಟ್ಟು ಸತತ 6 ಅವಕಾಶಗಳಿರ್ತವೆ. ಅಂದರೆ ಈ ವರ್ಷದಲ್ಲಿ 3 ಮತ್ತು ಮುಂದಿನ ವರ್ಷದಲ್ಲಿ 3, ಒಟ್ಟು 6 ಅವಕಾಶಗಳು ಅನುತ್ತೀರ್ಣರಾದಂಥ ಮಕ್ಕಳಿಗೆ ಇರುತ್ತೆ. 6 ಪ್ರಯತ್ನಗಳು ಮುಕ್ತಾಯವಾದ ನಂತರ ಪುನಃ ಪರೀಕ್ಷೆಗೆ ನೋಂದಾಯಿಸಿಕೊಳ್ಳುವ ಅವಕಾಶವಿದೆಯೇ? ಅಲ್ಲಿ ಹೌದು ಅಂತ ಇದೆ, ಅವಕಾಶವಿದೆ. 6 ಪ್ರಯತ್ನಗಳು ಮುಕ್ತಾಯವಾದ ನಂತರ ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸಿಕೊಂಡು ಸದರಿ ಸಂದರ್ಭದಲ್ಲಿ ಚಾಲ್ತಿಯಲ್ಲಿರುವ ಪಠ್ಯಕ್ರಮವನ್ನು ವ್ಯಾಸಂಗ ಮಾಡಿ ಪರೀಕ್ಷೆಗೆ ಹಾಜರಾಗಬಹುದು ಅಂತ ಉತ್ತರ ಕೊಟ್ಟಿದ್ದಾರೆ. ಇದು ನಿಮಗೇನು ಬೇಕಿಲ್ಲ. 6 ಪ್ರಯತ್ನಗಳೇನು, ಮೊದಲ ಪ್ರಯತ್ನದಲ್ಲಿ ನೀವು ಒಳ್ಳೆಯ ಅಂಕ ತಗೊಂಡು ಪಾಸ್ ಮಾಡ್ತೀರಾ. ಆದರೆ ವಿಷಯ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಗಳಿದ್ದಾವೆ. ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವ ಶಾಲಾ ವಿದ್ಯಾರ್ಥಿಗಳಿಗೆ 75% ಹಾಜರಾತಿ ಕಡ್ಡಾಯವೇ? ಹೌದು ಅನ್ನುತ್ತೆ ಉತ್ತರ. 75% ಹಾಜರಾತಿ ಕಡ್ಡಾಯವಾಗಿರುತ್ತೆ. ಪರೀಕ್ಷೆ 1ರಲ್ಲಿ ಕೆಲವು ವಿಷಯಗಳಲ್ಲಿ ಅನುತ್ತೀರ್ಣರಾಗಿ ಪರೀಕ್ಷೆ 2 ಅಥವಾ ಪರೀಕ್ಷೆ 3ರಲ್ಲಿ ಉಳಿದ ಎಲ್ಲ ವಿಷಯಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ಏನೆಂದು ನಮೂದಿಸಲಾಗುತ್ತದೆ? ಅಂದರೆ ಕೆಲವು ಇದರಲ್ಲಿ ಅನುತ್ತೀರ್ಣ ಆಗಿರ್ತಾರೆ, ಕೆಲವರಲ್ಲಿ ಉತ್ತೀರ್ಣ ಆಗಿರ್ತಾರೆ, ಅಥವಾ ನಮಗೆ 4 ಮಾರ್ಕ್ಸ್ ಕಡಿಮೆ ಬಂದವು ಅಂತ ಹೇಳ್ಬಿಟ್ಟು ಇನ್ನೊಂದು ಪೇಪರ್ ಬರೀತೀವಿ, ಅಲ್ಲಿ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಅಂತಿಮವಾಗಿ ಎಲ್ಲ ವಿಷಯಗಳು ಉತ್ತೀರ್ಣಗೊಂಡ ಪರೀಕ್ಷೆಯ ಮಾಹೆ ಮತ್ತು ಪರೀಕ್ಷೆಯ ಸಂಖ್ಯೆಯನ್ನು ಅಂಕಪಟ್ಟಿಯಲ್ಲಿ ನಮೂದಿಸಲಾಗುವುದು. ಅಂದರೆ ಕೊನೆಗೆ ನಾವೇನು ತಗೊತೀವೋ ಅದನ್ನು ಇಲ್ಲಿ ನಮೂದಿಸ್ತಾರೆ.
ನೆಕ್ಸ್ಟ್, ಪರೀಕ್ಷೆ 1ರಲ್ಲಿ ತೇರ್ಗಡೆ ಹೊಂದಿದ ವಿಷಯಗಳ ಫಲಿತಾಂಶವನ್ನು ಅಥವಾ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶವಿದೆಯೇ? ಅದು ಅವಕಾಶ ಇದೆ. ಅದಕ್ಕೋಸ್ಕರನೇ ಈ ಸಲ 3 ಪರೀಕ್ಷೆಗಳನ್ನು ನಡೆಸ್ತಾ ಇರೋದು. ಪರೀಕ್ಷೆ 1ರಲ್ಲಿ ಎಲ್ಲ ವಿಷಯಗಳ ತೇರ್ಗಡೆ ಹೊಂದಿದ ಅಭ್ಯರ್ಥಿಯು ಅಥವಾ ವಿದ್ಯಾರ್ಥಿಯು 2 ವರ್ಷಗಳ ಅವಧಿಯಲ್ಲಿ ವಿದ್ಯಾರ್ಥಿಯು ಇಚ್ಛಿಸಿದಲ್ಲಿ ಪರೀಕ್ಷೆಗೆ ಹಾಜರಾಗಿ ಫಲಿತಾಂಶವನ್ನು ಉತ್ತಮಪಡಿಸಿಕೊಳ್ಳಬಹುದಾಗಿದ್ದು, ಅಂತಿಮವಾಗಿ ವಿದ್ಯಾರ್ಥಿ ಗಳಿಸುವ ಅತ್ಯುತ್ತಮ ಅಂಕಗಳನ್ನು ಅಂಕಪಟ್ಟಿಯಲ್ಲಿ ನಮೂದಿಸಲಾಗುವುದು. 1, 2, 3 ಅಲ್ಲ, ಒಟ್ಟು 2 ವರ್ಷದಲ್ಲಿ 6 ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆಯಲ್ಲಿ ಬೇಕಾದ್ರೂ ಕೂಡ ನಾವು ಹಾಜರಾಗಿ ಏನು ಮಾಡ್ಬೋದು, ಆ ಒಂದು ನಮ್ಮ ಮಾರ್ಕ್ಸ್ಗಳನ್ನು ಉತ್ತಮಪಡಿಸ್ಕೋಬಹುದು. ಯಾವ ಅತ್ಯುತ್ತಮ ಅಂಕಗಳು ಯಾವಿರ್ತಾವೋ ಅವೇ ಅಂಕಗಳನ್ನ ಏನು ಮಾಡ್ತಾರೆ, ನಮ್ಮ ಕೊನೆಯ ಅಂಕಪಟ್ಟಿಯಲ್ಲಿ ಅವು ನಮೂದಿಸಲಾಗುತ್ತೆ. ನೆಕ್ಸ್ಟ್, ವಿದ್ಯಾರ್ಥಿಗಳು ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶವಿದೆಯೇ? ಇಲ್ಲ. ಒಮ್ಮೆ ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶ ಇರುವುದಿಲ್ಲ. ಪರೀಕ್ಷೆ 1ರಲ್ಲಿ ತೇರ್ಗಡೆ ಹೊಂದಿ ಪರೀಕ್ಷೆ 2 ಮತ್ತು 3ನೇ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸದೇ ಇರುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಗಳನ್ನು ಯಾವಾಗ ವಿತರಿಸಲಾಗುತ್ತದೆ? ನಮ್ಮ 1ರಲ್ಲೇ ಒಳ್ಳೆ ಮಾರ್ಕ್ಸ್ ನೀವು ತಗೊಳ್ತೀರಾ, ಕಾಮನ್ನಾಗಿ ಅದೇ ನಡೆಯೋದು. ಆಗ ಪರೀಕ್ಷೆ 2 ಮತ್ತು 3ರಲ್ಲಿ ನಾವು ತೆಗೆದುಕೊಳ್ಳೋಕೆ ಇಷ್ಟಪಡಲಿಲ್ಲ ಅಂದರೆ ನಮ್ಮ ಅಂಕಪಟ್ಟಿಗಳು ಯಾವಾಗ ಸಿಗ್ತವೆ ಅಂತ ಪ್ರಶ್ನೆ. ಪರೀಕ್ಷೆ 1ರ ಫಲಿತಾಂಶ ಮತ್ತು ಮೌಲ್ಯಮಾಪನ ಅಥವಾ ಮರು ಎಣಿಕೆ ಫಲಿತಾಂಶ ಪ್ರಕಟಿಸಿದ 30 ದಿನಗಳ ನಂತರ ಅಂಕಪಟ್ಟಿಗಳನ್ನು ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರ ಮೂಲಕ ವಿತರಿಸಲಾಗುತ್ತದೆ. ಅಂದರೆ 1 ತಿಂಗಳೊಳಗಡೆ ನಮಗೆ ಆ ಅಂಕಪಟ್ಟಿಗಳು ಸಿಗ್ತವೆ. ಕಲಿಕಾ ನ್ಯೂನತೆ ಮತ್ತು ವಿಕಲಚೇತನ ಮಕ್ಕಳಿಗೆ ಇರುವ ಸೌಲಭ್ಯಗಳೇನು ಅಂತ ಕೇಳಿದರೆ, ಹಿಂದಿನ ಸಾಲಿನಲ್ಲಿ ನೀಡಲಾಗಿದ್ದ ಎಲ್ಲ ಸೌಲಭ್ಯಗಳನ್ನು ಮುಂದುವರಿಸಲಾಗಿದೆ. ಈ ಬಗ್ಗೆ ವಿವರಗಳನ್ನು 2023-24ನೇ ಸಾಲಿನ ಮಾರ್ಗಸೂಚಿಯಲ್ಲಿ ಗಮನಿಸಬಹುದಾಗಿದೆ. SLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ತುರ್ತಾಗಿ ಅಂಕಪಟ್ಟಿಯನ್ನು ಪಡೆದುಕೊಳ್ಳಲು ಸಾಧ್ಯವಿದೆಯೇ ಅಂತ ನೆಕ್ಸ್ಟ್ ಪ್ರಶ್ನೆ. ಅವಕಾಶವಿದೆ. ಆಯಾ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ನಂತರ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯನ್ನು ಡಿಜಿಲಾಕರ್ ವ್ಯವಸ್ಥೆಯಲ್ಲಿ ಪಡೆಯಬಹುದಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಉತ್ತರ ಇದೆ. ಇವು ಬರ್ಬೋದಾದಂಥ ಒಂದಷ್ಟು ಪ್ರಶ್ನೆಗಳಿಗೆ ಈ ಇಲಾಖೆಗೆ ಸಂಬಂಧಪಟ್ಟಂತಹ ಶಿಕ್ಷಕರೊಬ್ಬರು ಈ ಉತ್ತರಗಳನ್ನು ಇಲ್ಲಿ ಪೋಸ್ಟ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಈ ಒಂದು ಇದರಿಂದ ನಮಗೇನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಡೌಟ್ಗಳು ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.